ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಆವ್ರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443. स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बीजेपी कार्यालय का भूमि पूजन उद्घाटन समारोह। बीजापुर में बीजेपी कार्यालय भूमि पूजा को जिला इंचार्ज मंत्री शशिकला जोड़ले के हाथों आज उद्घाटन और भूमि पूजन किया गया। इस मौके पर केंद्र मंत्री रमेश जिगजनगी और बीजेपी वरिष्ठ विजूगौड़ा पाटिल, पूर्व एमएलए रमेश भुसनूर, जिला बीजेपी अध्यक्ष आर.एस. पाटिल और बीजेपी सदस्य, पदाधिकारी और कार्यकर्ता रहे इस कार्यक्रम में मौजूद। भारत माता की भारत सस्य श्यामलां मातरम अबलां के नाम आए तो भले. ಅಭಿಲಾಷೆ ಹೇಗೆ ಒಂದು ವ್ಯಕ್ತಿಗೆ ದಯವಿಟ್ಟು ಬರಬೇಕು. ಅಲ್ಲಿ ಶಾಸಕರು ಅಥವಾ ಮಾಜಿ ಶಾಸಕರಿದ್ದರೆ ಅವರು ಮೊದಲು ಘೋಷಣೆ. ಉದ್ಘಾಟನೆ ಸಮಾರಂಭ ಇದು ವಿಜಯಪುರದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಒಂದು ಸಂಗತಿ. ಯಾಕಂದ್ರೆ ನಾವು ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಜೊತೆಗೆ ದೀನ್ ದಯಾಳ್ ಉಪಾಧ್ಯಾಯ ಅವರು ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಒಂದು ಫೋಟೋಗಳನ್ನು ನಾವು ಪೂಜೆ ಮಾಡ್ತೀವಿ. ಯಾಕಂದ್ರೆ ನಮಗೂ ಮತ್ತು ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೂ ರಾಷ್ಟ್ರೀಯ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಯಾವುದೇ ಸಂಬಂಧ ಇಲ್ದಿದ್ರೂ ಸಹಿತ ಏನೋ ಒಂದು ಸಂಬಂಧ ಇದೆ. ಇವತ್ತು ಈ ಒಂದು ಐತಿಹಾಸಿಕ ಕ್ಷಣವನ್ನ ನಾವೆಲ್ಲರೂ ಕೂಡಿ ಇವತ್ತು ಈ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ನರೇಂದ್ರ ಮೋದಿಜಿಯವರಂತ ಒಬ್ಬ ದಕ್ಷ ಪ್ರಧಾನಿಗಳು ಸಿಕ್ಕಿರೋದ್ರಿಂದ ಇವತ್ತು ನಾವು ಆ ಕನಸನ್ನ ನನಸಾಗಿ ನೋಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾವು ಹೇಳ್ಕೋಬೇಕು. ಯಡಿಯೂರಪ್ಪಾಜಿಯವರ ನೇತೃತ್ವದ ಒಂದು ಸರ್ಕಾರ ಎಲ್ಲ ರೀತಿಯಲ್ಲಿ, ಯಾವಾಗ ನಮಗೆ ಕಳೆದ ಬಾರಿ ಸರ್ಕಾರ ಬಂದಾಗ ಫ್ಲಡ್ ಸಮಸ್ಯೆ ಇತ್ತು, ಈಗ ಕೋವಿಡ್ ಸಮಸ್ಯೆ ಇದ್ದಾಗಲೂ ಕೂಡ ಎಲ್ಲ ರೀತಿಯಿಂದ ನ್ಯಾಯ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಕೂಡ ಮಾಡಿದ್ದಾರೆ. ಇವತ್ತು ಈ ಕಾರ್ಯಾಲಯ ನಿಜವಾಗ್ಲೂ ಚಂದ್ರಶೇಖರ್ ಅಣ್ಣವ್ರು ಒಂದು ಮಾತು ಹೇಳಿದ್ರು, ಈ ಕಾರ್ಯಾಲಯ ಬರೇ ಕಾರ್ಯಾಲಯ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಇದು ಒಂದು ದೇವಸ್ಥಾನ ಇದ್ದ ಹಾಗೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಬರತಕ್ಕಂಥವ್ರು ತಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು, ಸಂಘಟನೆಯನ್ನ ಮಾಡಬೇಕು, ನಮ್ಮ ಪವಿತ್ರ ಭಾರತ ಮಾತೆಯ ಗೌರವವನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಪಕ್ಷ ಬೆಳಿಬೇಕು, ಅಲ್ಲಿ ಇರ್ತಕ್ಕಂಥ ಯೋಜನೆಗಳು ಜನಸಾಮಾನ್ಯರವರೆಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಿಜಯಪುರದ ಕಾರ್ಯಾಲಯದ ಜೊತೆಗೆ ಇಡೀ ದೇಶದಲ್ಲಿ ಪ್ರತಿ ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಕಾರ್ಯಾಲಯಗಳು ಬೇಕು ಅಂತ ಹೇಳಿ ಅಮಿತ್ ಶಹಾಜಿ ಅವರು ಏನು ಸಂಕಲ್ಪ ಮಾಡಿದ್ರು, ಇವತ್ತು ಅದು ಪೂರ್ಣತ್ವದ ಕಡೆಗೆ ಹೊರಟಿದೆ ಅನ್ನೋದು ನಮ್ಮೆಲ್ಲರ ಒಂದು ಸಂತೋಷ. ಅದಕ್ಕೆ ವೇಳೆಯ ಅಭಾವ ಇರೋದ್ರಿಂದ ನನಗೂ ನಮಗ ಆಗಲಿಲ್ಲಲ್ಲ ಅಂತಕ್ಕಂಥ ವ್ಯಥೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಇತ್ತು. ನಾನು ಸುಮಾರು ಸಲ ಚಂದ್ರಶೇಖರ್ ಕೌಟ್ಗೆ ಅವ್ರಿಗೆ, ಅಕ್ಕಲಕೋಟ್ರವ್ರಿಗೆ, ಇಲ್ಲಪ್ಪ ನೋಡ್ರಿ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರೂ ಕೂಡ್ರಿ ಅಂತೇಳಿ ನಾನು ಕೂಡ ವಿನಂತಿಸಿಕೊಂಡಿದ್ದೆ. ಅದರ ಪ್ರಕಾರ ಇವತ್ತು ನಾವೆಲ್ಲರೂ ಕೂಡ ಈ ಶಿಲಾನ್ಯಾಸ ಕಾರ್ಯಕ್ರಮ ಭಾಗಿಯಾಗಿದ್ದೇವೆ. ತುಂಬ ಸಂತೋಷ. ನಾನು ಹಿಂದೆ
ಈ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಒಂದು ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಹಿಂದೆ ಪಕ್ಷದ ಅಧ್ಯಕ್ಷನಾಗಿದ್ದಾಗ ತಾಲೂಕಿನ ಸುಮಾರು ಕಡೆ ತಾಲೂಕಾ ಪಕ್ಷದ ಕಚೇರಿಗಳನ್ನು ಕಟ್ಟಿಸ್ತಕ್ಕಂಥ ಪ್ರಯಾಸ ಹಿಂದೂ ಕೂಡ ನಾನು ಮಾಡಿದ್ದೀನಿ. ಇದಕ್ಕೂ ಕೂಡ ನನ್ನ ಕೈಲಿ ಆದ ಮಟ್ಟಿಗೆ ಎಷ್ಟು ಸಾಧ್ಯದನೋ ಹೆಚ್ಚಿಗೆ ನಾನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ನನ್ನ ಮಗ ಇವತ್ತು ತನ್ನ ತಾಯಿ ಹೆಸರಲ್ಲೇ ಈ ಪಕ್ಷದ ಕಚೇರಿಗೆ 1,10,000 ರೂಪಾಯಿ ದೇಣಿಗೆ ಕೊಡಬೇಕು ಅಂಥೇಳಿ ಚೆಕ್ಕನ್ನು ಕೊಟ್ಟಿದ್ದಾನೆ. ಅದನ್ನು ಚಂದ್ರಶೇಖರ್ ಕೌಟ್ಗಿ ಅವ್ರಿಗೆ ನಾನು ಕೊಡ್ತೀನಿ. ಮತ್ತು ನನ್ನ ಕೈಲಿ ಆದಷ್ಟು ಕೂಡ ಈ ಪಕ್ಷದ ಕಟ್ಟಡಕ್ಕೆ ಎಷ್ಟು ಸಾಧ್ಯವೋ ನಾನು ಸಹಕಾರ ನೀಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಇಂಥ ಸಂದರ್ಭಗಳು ಮೇಲೆ ಬಹಳ ಸಲ ಬರೋದಿಲ್ಲ. ನಮಗೆಲ್ಲರಿಗೂ ಕೌಟ್ಗಿಯವರು ವಿನಂತಿ ಮಾಡಿಕೊಂಡರ ಪಕ್ಷದ ಕಾರ್ಯಕರ್ತರಿಗೆ, ಇಲ್ಲಿ ಇದ್ದವ್ರಿಗೆ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ವಿನಂತಿ ಮಾಡಿಕೊಂಡಾರ. ನಂದು ಈ ಒಂದು ಕಟ್ಟಡಕ್ಕೆ ಒಂದು 10 ರೂಪಾಯಿ 1 ರೂಪಾಯಿ ದೇಣಿಗೆ ಇರಲಿ ಅಂತಕ್ಕಂಥದ್ದು ಏನು ವಿನಂತಿ ಮಾಡಿಕೊಂಡಾರ. ಇದು ಭಾಳ ಸೂಕ್ತದ. ಎಲ್ಲ ಕಾರ್ಯಕರ್ತರು ತಮ್ಮ ಕೈಲಿ ಆದ ಮಟ್ಟಿಗೆ ನಮ್ಮೆಲ್ಲರ ಜೊತೆಗೆ ತಾವು ಕೂಡ ಸಹಕರಿಸಬೇಕು ಅಂಥೇಳಿ ಎಲ್ಲರಿಗೆ ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. और खबरों के लिए देखते रहिए बी न्यूज़ नेशन।